ನಮಸ್ಕಾರ ಎಲ್ಲರಿಗೂ. ನಾನೇ ನನ್ನ ಕೈಯಾರಿ ದೊಣ್ಣೆ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ಸೊ ವೆಲ್ಕಮ್ ಟು ಅವರ್ ಕಿಚನ್. ನಾನು ಮಾಡ್ತಾ ಇರೋದು ಇವತ್ತು ವೆಜ್ ದೊಣ್ಣೆ ಬಿರಿಯಾನಿ. ಸೊ ಯಾರು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ನೀವು ನಾನು ಹಾಕ್ತಾರೋ ಸೋಯಾ ಬದಲಾಗಿ ಚಿಕನ್ ಕೂಡ ಯೂಸ್ ಮಾಡಿಕೊಂಡು ಅದನ್ನು ಮಾಡ್ಬೋದು. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಆ್ಯಂಡ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ನಮ್ಮಮ್ಮ ಹೇಳ್ಕೊಡ್ತಾರೆ, ನಾನು ಮಾಡ್ತೀನಿ. ಸರಿನಾ? ಬನ್ನಿ ಮಾಡೋಣ. ಒಂಚೂರು ಪುದೀನ ತೊಗೊಂಡು ಅದನ್ನು ಬಿಡಿಸಿ ನೀರಲ್ಲಿ ನೆನೆಸಿಕ್ಕಿದ್ದೀವಿ. ಆಮೇಲೆ ಒಂದು ಗ್ಲಾಸ್ ಅಕ್ಕಿನ ನೀರಲ್ಲಿ ನೆನೆಸಿಕ್ಕಿದ್ದೀವಿ. ಅದು ನೀರಲ್ಲಿ ನೆನೆಸಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆಸಿಕ್ಬೋದು. ಅದಾದಮೇಲೆ ಸೋಯಾ ತೊಗೊಂಡಿದ್ದೀವಿ. ಇದನ್ನ ಇವಾಗ ಬೇಯಿಸ್ತೀನಿ. ಆ್ಯಂಡ್ ಇದು ಪಲಾವ್ ಸಾಮಾನು. ಏನಿದು? ಚಕ್ಕೆ ಲವಂಗನ. ಇದು ಪಲಾವ್ ಸಾಮಾನು. ಏನೇನಿದೆ ಅಂತ ನೋಡ್ಕೊಂಬಿಡಿ ನೀವೇ. ಚಕ್ಕೆ ಲವಂಗ, ಇದೇನೋ ಹೂಗಳು, ಮತ್ತು ಇದು ಪಲಾವ್ ಎಲೆ, ಜೊತೆಗೆ ಒಂದಷ್ಟು ಈರುಳ್ಳಿ. ಇವಾಗ ಈರುಳ್ಳಿನ ಕಟ್ ಮಾಡ್ಕೊಳೋಣ. ಅದಕ್ಕೂ ಮುಂಚೆ ಸೋಯಾ ಬೀನ್ಸ್ಗೆ ನೀರು ಕಾಯಿಸೋಣ. ಸೋಯಾ ಬೀನ್ಸ್ಗೆ ಬೇಯಿಸೋದಕ್ಕೋಸ್ಕರ ಫಸ್ಟು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ, ಒಂದು ಗ್ಲಾಸು. ಆಮೇಲೆ ಅದಕ್ಕೆ ಒಂಚೂರು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಇದು ಕುದಿ ಬರೋವರೆಗೂ ಕಾಯ್ಬೇಕು ನಾವು. ಆಮೇಲೆ ಸೋಯಾನ ಎತ್ತಿ ಅದಕ್ಕೆ ಹಾಕ್ಬಿಟ್ಟು ಇಳಿಸೋದಷ್ಟೇ, ತುಂಬ ಒಂದು ಬೇಯಿಸಲ್ಲ. ನೀವು ಸೋಯಾ ಬದಲಾಗಿ ಏನು ವೆಜಿಟೇರಿಯನ್ಸ್ ಏನಾದರೂ ಹಾಕೊಬೋದು. ಮಶ್ರೂಮ್ ಹಾಕೊಬೋದು, ಪನ್ನೀರ್ ಹಾಕೊಬೋದು, ಚಿಕನ್ ಹಾಕೊಬೋದು, ಮಟನ್ನು ಹಾಕ್ಬೋದು, ಮಶ್ರೂಮ್ ಏನಾದರೂ ಹಾಕ್ಬೋದು. ಸೊ ಇವಾಗ ನಾವು ಚಾಪಿಂಗ್ ಸ್ಟಾರ್ಟ್ ಮಾಡೋಣ. ನೀರು ಕುದೀತಾ ಇದೆ ಅಲ್ಲ, ಅದಕ್ಕೆ ಹಿಂಗೆ ಸೋಯಾ ಹಾಕೊಂಡ್ಬಿಡ್ಬೇಕು. ಆರಿಸ್ಬಿಟ್ಟು ಮುಚ್ಚಿಕ್ಬೇಕು. ಒಂದು ಸ್ವಲ್ಪ ತಾದ್ಮೇಲೆ ತಣ್ಣೀರು ಹಾಕಿ ಇದನ್ನ ಸೋಸ್ಬಿಟ್ಟು ತಣ್ಣೀರು ಹಾಕೋಬೇಕು. ಇಷ್ಟು ಈರುಳ್ಳಿ ಕುಯ್ದಿದ್ದೀನಿ. ವಿಡಿಯೋ ಕೂಡ ಆನ್ ಮಾಡಿಲ್ಲ ನಾನು. ಜೊತೆಗೆ ನನ್ನ ಕಣ್ಣೀರ ಧಾರೆಯನ್ನು ನೋಡಿ ಕಣ್ಣಲ್ಲಿ ನೀರು ತುಂಬ್ಕೊಳ್ತಾ ಇದೆ. ಅಷ್ಟು ಈರುಳ್ಳಿ ಕೊಟ್ಟಿದ್ದೀನಿ, ಆದರೂ ರೆಕಾರ್ಡಿಂಗ್ ಬಟನ್ನೇ ಆನ್ ಮಾಡಿಲ್ಲ. ಈಗ ಹಸಿಮೆಣಸಿನ್ಕಾಯಿ ಕುಯ್ಯೋದು. ಸಣ್ಣ ಸಣ್ಣಕ್ಕ ಮಮ್ಮಿ, ಹಿಂಗೆ ಉದ್ದಕ್ಕ ಹಿಂಗ ಸಾಕಾ? ಹಸಿಮೆಣಸಿನ್ಕಾಯಿ ಆಪ್ರೇಷನ್. ಪುದೀನ ನೆನೆಸಿದ್ವಲ್ಲ, ಅದನ್ನ ಇವಾಗ ಕುಯ್ಕೊಳ್ತಾ ಇದ್ದೀವಿ. ಇನ್ನು ಕುಯ್ದು ಚಿಕ್ಕ ಹಾಕ್ತಾನಲ್ಲ, ಇವಾಗ ಕೊತ್ತಂಬರಿ ಸೊಪ್ಪು ಕುಯ್ಕೋಬೇಕು. ಒಂದು 4 ಈರುಳ್ಳಿ ಮತ್ತು ಒಂದು 5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೋಯಾ ಬೀನ್ಸ್ ಬಿಸಿನೀರಿತ್ತಲ್ಲ, ಆ ನೀರನ್ನ ಚೆಲ್ಬಿಟ್ಟು ತಣ್ಣೀರು ಹಾಕೋಬೇಕು. ಈ ಥರ ತಣ್ಣೀರು ಹಾಕಿದ್ರೆ ಆಮೇಲೆ ಇದನ್ನು ನೀಟಾಗಿ ಸ್ಕ್ವೀಸ್ ಮಾಡಿ, ಈ ಥರ ನೀಟಾಗಿ ಸ್ಕ್ವೀಸ್ ಮಾಡಿಬಿಟ್ಟು ತಣ್ಣೀರು ಹಾಕ್ಬಿಟ್ಟು ಆಮೇಲೆ ನಾವು ಅಡುಗೆ ಹಾಕೊಬೋದು. ಇದರಲ್ಲಿ ನಾವು 1 ಗ್ಲಾಸ್ ಅಕ್ಕಿಗೆ ಇಷ್ಟು ಚಿಕ್ಕ ಕುಕ್ಕರ್ ಇಡ್ತಾ ಇದ್ದೀವಿ. ಹಾಂ, ಹಾಕ್ಕೊಂತೀನಿ ಬಿಡಿ. ಎಷ್ಟು ಹಾಕಬೇಕು? ಬಾಕು ನಮ್ಮಮ್ಮ ಬಂದು ಕುಕ್ಕರ್ಗೆ ಎಣ್ಣೆ ಹಾಕ್ತಾರಂತೆ. ಇವತ್ತು ಆ್ಯಕ್ಚುಲಿ ಭಾನುವಾರ ನಾನ್ ವೆಜ್ ತಿನ್ನಬೇಕಿತ್ತು, ಬಟ್ ನನಗೆ ನಾನ್ ವೆಜ್ ತಿನ್ನಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ಬಟ್ ಏನಂತಾರೆ ಇದಲ್ವಾ, ಗಟ್ಟಿಗಿರ್ಬೇಕು. ತಿನ್ನಕ್ಕೆ ಮನಸ್ಸಿಲ್ಲ, ಬಟ್ ಆ ದೊಣ್ಣೆ ಬಿರಿಯಾನಿ ಟೇಸ್ಟ್ ಬೇಕಿತ್ತು ನನಗೆ. ಅದಕ್ಕೆ ಹಂಗೆ ಮಾಡ್ಕೊಳೋಣ, ಏನು ಬೇಡ ಅಂದರೆ. ಆಮೇಲೆ ಅಮ್ಮ ಸೋಯಾ ಹಾಕೋಣ ಅಂದರು. ಸೋಯಾ ಹಾಕಿ ಮಾಡಿದ್ರೆ ಹೇಗಿರೋ ಟೇಸ್ಟ್ ಅಂತ ನಾವು ಟೇಸ್ಟ್ ಮಾಡಿಲ್ಲ. ಸೊ ಇವತ್ತು ಟೇಸ್ಟ್ ಮಾಡ್ತೀವಿ. ಇವಾಗ ಬನ್ನಿ, ಅರ್ಧ ಸೌಟು ಎಣ್ಣೆ ಮಾತಾಡ್ತಿದ್ದೀನಿ ತಾನೆ. ನೋಡಿ ನಾವು ಎಷ್ಟು ಇಂಟರ್ಫಿಯರ್ ಮಾಡ್ತಾರೆ. ನಾನೇ ಫೋನ್ ಇಟ್ಕೊಂಡು, ನಾನೇ ಕ್ಯಾಮ್ರಾ ನೋಡಿಕೊಂಡು, ನಾನೇ ಮಾಡೋದು ಎಷ್ಟು ಕಷ್ಟ ಆಗುತ್ತಾ. ಏನು ಮಾಡೋಣ? ಸರಿ, ಇವಾಗ ಎಷ್ಟೋ ಎಣ್ಣೆ ಹಾಕಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಪ್ರಿಪೇರ್ ಮಾಡೋದು ಹೆಂಗೆ ಅಂತ. ಬನ್ನಿ. ಈ ಥರ ಒಂದು 6 ರಿಂದ 7 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದನ್ನು ಕಾಯಿಸ್ಬೇಕು.
ಕಮ್ಮಿನೇ ಉಳಿಲ್ಲ. ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದೀನಿ. ಹುರಿದ್ಮೇಲೆ ಮೆಣಸಿನ್ಕಾಯಿ ಹಾಕ್ಬೇಕಂತೆ, ಒಂದೆರಡು ಮಾತ್ರ ಹಾಕಿದ್ದೀನಿ ನಾನು. ಫಸ್ಟಿಗೆ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಉರಿಬೇಕು. ಅದು ಗಮಗಮ ಅಂತ ವಾಸನೆ ಬಂದಮೇಲೆ ಈರುಳ್ಳಿ ಹಾಕಬೇಕು. ಪಲಾವ್ ಐಟಮ್ ಎಲ್ಲ ಗಮಗಮ ಅಂತ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನಷ್ಟು ಹಾಕಿದ್ದೀವಿ. ನಿಮಗೆ ನೀವು ಎಷ್ಟು ಮಾಡ್ತೀರೋ ಅಷ್ಟಕ್ಕೆ ನೀವು ಹಾಕೊಬೋದು. ಇವಾಗ ಮತ್ತೆ ಇದನ್ನು ಚೆನ್ನಾಗಿ ಉರಿಯೋಣ. ಇವಾಗ ಉಳಿದಾಯಿತು. ಇವಾಗ ಹಸಿಮೆಣಸಿನ್ಕಾಯಿ ಹಾಕಬೇಕು. ಹಾಕಿದ್ನಲ್ಲ, ಇವಾಗ ಪುದೀನ ಹಾಕ್ಕೊಬೇಕು. ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಸೀತಾ ಇದ್ರೆ ಉರಿ ಕಮ್ಮಿ ಮಾಡ್ಕೊಬಿಡಿ. ನಾನು ಹಳೆ ಹಸಿಮೆಣ್ಸಿನ್ಕಾಯಿ ಅಂತ ಕಪ್ಪಗಾಗೋಯ್ತು ನೋಡಿ. ನಾನು ಫಸ್ಟೇ ಹಾಕ್ಬಿಟ್ಟೆ ಹಸಿಮೆಣ್ಸಿನ್ಕಾಯಿ ಅಂತ. ಎಂತ ಮಾಡೋದು ಎಂತ. ದೊಣ್ಣೆ ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಟೇಸ್ಟ್ ಕೊಡುತ್ತೆ. ನೀವು ಮಿಸ್ ಮಾಡದೆ ಇದು 1 ಸ್ಪೂನ್ ಹಾಕೊಡಿ. 1 ಗ್ಲಾಸ್ ರೈಸಿಗೆ 1 ಸ್ಪೂನು ಚಿಕನ್ ಅಂತಲ್ಲ, ಬರೀ ದೊಣ್ಣೆ ಬಿರಿಯಾನಿ ಪೌಡರ್ ಕೊಡ್ತಾರೆ. ದೊಣ್ಣೆ ಬಿರಿಯಾನಿ ಪೌಡರ್ ತುಂಬ ಟೇಸ್ಟ್ ಕೊಡುತ್ತೆ. ಹಾಕೊಳ್ಳಿ, ಮಸ್ತ್ ಮಾಡಿ. ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಅಂತೆ, ನೀವು ಖಾರ ತಕ್ಕಂಗೆ ಹಾಕೊಳ್ಳಿ. ಸೋಯಾನ ಚೆನ್ನಾಗಿ ಹಿಂಡ್ಬಿಟ್ಟು ಹಿಂಗೆ ಹಾಕೊಬೇಕು, ನೀರೆಲ್ಲ ಹೋದ್ಮೇಲೆ. ಕಲ್ಲುಪ್ಪು ಹಾಕ್ತಿದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಅಕ್ಕಿನ ನೆನೆಸಿರೋದನ್ನು ಹಾಕೊಬೇಕು. ವಿಡಿಯೋ ತೆಕ್ಕೊಂಡು ನಾನು ಅಕ್ಕಿ ಹೆಂಗೆ ಹಾಕ್ಲಿ ಅದಕ್ಕೆ ಅಮ್ಮನ ಕೈಲಿ ಹಾಕ್ಸ್ತಾ ಇದ್ದೀನಿ. ನೀರು ಸಮೇತ ಹಾಕ್ಬಿಟ್ಟಾ? 2 ಗ್ಲಾಸ್ ನೀರು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದ್ದೀವಿ. ಆಯಿತು, ಅಷ್ಟೇ. ಇವಾಗ ವಿಜಿಲ್ ಮುಚ್ಚಿ. ಎಷ್ಟು ವಿಜಿಲ್ ಬಸ್ಬೇಕು? 3. ಅಯ್ಯೋ, ನಾನು ಮಾಂಸನೇ ಹಾಕಿಲ್ವಲ್ಲ ಅಂತ ಇದ್ದೀವಿ. ಇವಾಗ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ. ಎಂಥ ಮಾಂಸ ಭ್ರಮೇಲಿದ್ದೀವಿ. ಇವಾಗ ಅದೇ ನಮ್ಮದಲ್ಲಿ 3 ವಿಜಿಲ್ ಹಾಕ್ಸ್ತೀವಿ ನಾವು. ನೀವು ಎಷ್ಟು ಹಾಕಿಸ್ತೀರೋ ನೋಡಿ. ಇವಾಗ ವಿಜಿಲ್ ಕುಕ್ಕರ್ ಮುಚ್ಚೋ ಸಮಯ. ಮಾಡ್ತೀನಿ. ಕುಕ್ಕರ್ ಮುಚ್ಚಿದ್ದೀನಿ. ಇವಾಗ ಉರಿ ಜೋರು ಮಾಡ್ತಾ ಇದ್ದೀನಿ. ನಮ್ಮಮ್ಮ ಅಂತೂ ಬೈದೇ ನನ್ನ ಕೈ ಮಾಡಿಸ್ತಾರೆ. ನಮ್ಮಮ್ಮಗೆ ಅವರೇ ಮಾಡ್ಬಿಡ್ಬೇಕು, ಇಲ್ಲ ಆ ಥರದಲ್ಲಿ ಆಗ್ಬಿಡ್ಬೇಕು. ನಾನು ಮಾಡೋವರೆಗೂ ನಮ್ಮಮ್ಮ ತಾಳ್ಮೆನೇ ಇರಲ್ಲ. ಇವಾಗ ನೋಡು, ಉರಿ ಜೋರು ಮಾಡು ಅಂತೆ. ನಾನು ಎಲ್ಲಿ ಸೀಸ್ಬಿಡ್ತೀನಿ ಅಂತಲೇ ಉರಿ ಕಮ್ಮಿ ಇಕ್ಕಿದ್ರು. ಹೆಂಗೋ ಪಕ್ಕದಲ್ಲೇ ನಿಂತು ಚಕ ಅಂತ ಕೊಡ್ತಾ ಇದ್ರು. ಎನಿವೇಸ್, ವಿಜಿಲ್ ಬರಲಿ, ಆಮೇಲೆ ಟೇಸ್ಟ್ ಮಾಡುವ. ವಿಜಿಲೆಲ್ಲ ಬಂದ ಮೇಲೆ ಆರಿದ ಮೇಲೆ ತೆಗಿಬೇಕು. ತೆಗೆದ್ರೆ ಹಿಂಗಿರತ್ತೆ ನೋಡಿ. ನಮ್ಮ ಬಿರಿಯಾನಿ ಕಲಿಸ್ತಾರೆ ನಮ್ಮಮ್ಮ. ಮಮ್ಮಿ, ಗ್ರೀನ್ ಕಲರ್ ಇರುತ್ತಲ್ಲ, ಗ್ರೀನ್ ಕಲರ್ ಬರಬೇಕಿತ್ತು ಆ್ಯಕ್ಚುಲಿ. ಬಟ್ ನಾವು ಪೌಡ್ರ್ ಕಮ್ಮಿ ಹಾಕಿರೋದಕ್ಕೆ ಅದು ಗ್ರೀನ್ ಬಂದಿಲ್ಲ. ಎನಿವೇಸ್, ಇವಾಗ ಟೇಸ್ಟ್ ಮಾಡೋ ಸಮಯ. ನೋಡಿ ಹಿಂಗಿದೆ, ಅಮ್ಮ ಕಲಿಸ್ತಾ ಇದ್ದಾರೆ. ನಮ್ಮ ಅಮ್ಮಗೆ ಟೇಸ್ಟ್ ಮಾಡುವಂತ ಇದ್ದೀನಿ. ಸೊ ಇವಾಗ ನಾನೇ ಟೇಸ್ಟ್ ನೋಡ್ತಿದ್ದೀನಿ. ನಮ್ಮ ಆಮೇಲೆ ಟೇಸ್ಟ್ ನೋಡ್ತಾರಂತೆ. ನನಗೆ ಫಸ್ಟ್ ನೋಡುವಂತ ಇದ್ದಾರೆ. ನಮ್ಮ ಅಮ್ಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಚೆನ್ನಾಗಿದೆ. ನಮ್ಮಮ್ಮ ಲುಕ್ ಕೊಡ್ತಾರೆ ನೋಡಿ. ಹೆಂಗಿದೆ ಮಮ್ಮಿ? ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ನಮ್ಮ ಮುಖನೂ ತೋರಿಸ್ತಾರೆ ನೋಡಿ. ನಮ್ಮ ಅಮ್ಮಂದು ಆನೆಸ್ಟ್ ಒಪಿನಿಯನ್ ಕೇಳಿದ್ರೆ ಅಲ್ವಾ, ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಗ್ರೀನ್ ಕಲರ್ ಇನ್ನೂ ಮಸಾಲ ಜಾಸ್ತಿ, ಪೌಡರ್ ಜಾಸ್ತಿ ಹಾಕಬೇಕು ಅನಿಸುತ್ತೆ. ನಾವು ಚಿಕನಲ್ಲಿ ಮಾಡಿದಾಗ ಅದು ಗ್ರೀನ್ ಬರ್ತಿತ್ತು. ಸೊ ನಾವು ಮತ್ತೆ ಹೋಗಿ ರೀಚೆಕ್ ಮಾಡಿದ್ವಿ, ದೊಣ್ಣೆ ಬಿರಿಯಾನಿ ಪೌಡರ್ ಹಾಕಿದ್ವಾ ಅಂತ. ಹೌದು, ಅದೇ ಹಾಕಿದ್ವಿ. ಎನಿವೇಸ್, ಟೇಸ್ಟ್ ಅಂತೂ ಚೆನ್ನಾಗಿದೆ. ಅದೇ ಸ್ವಲ್ಪ ಮಾಡಿದ್ವಿ. ಆ್ಯಂಡ್ ನನ್ನ ಪ್ರಕಾರ ಚಿಕನ್ ವೆಜ್ಗೆಲ್ಲ ವ್ಯತ್ಯಾಸ ಆಗಲ್ಲ. ಪೌಡ್ರು ನಾವು ಕಮ್ಮಿ ಹಾಕಿದ್ದಕ್ಕೇನೋ ವ್ಯತ್ಯಾಸ ಆಗಿರಬೇಕು ಅಷ್ಟೇ. ನಾನಿವಾಗ ಹೋಗಿ ಚೆನ್ನಾಗಿ ಬಾರಿಸ್ತೀನಿ. ಸಿಗ್ತೀನಿ ನಾನು ಇನ್ನೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನೀವು ಈ ರೆಸಿಪಿನ ಮನೇಲಿ ಮಾಡಿ ಚೆನ್ನಾಗಿ ಬಂತಾ ಇಲ್ವಾ ಅಂತ ಹೇಳಿ. ಓಕೆನಾ? ಬಾಯ್.